ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿರಾ ಕ್ಯಾಂಟೀನ್ ಬಡ ಜನರಿಗೆ ಒಂದು ಹೊತ್ತಿನ ಊಟ ಕೊಡುವುದರಲ್ಲಿ ಬಹಳ ಹೆಸರುವಾಸಿಯಾಗಿತ್ತು. ಸದ್ಯ ಇಂದಿರಾ ಕ್ಯಾಂಟೀನ್ ಗ್ಯಾಸ್ ಪೂರೈಕೆ ವ್ಯತ್ಯಯವಾದ ಕಾರಣ ಸ್ಟಾಪ್ ಆಗಿತ್ತು. ಈಗ ಗ್ಯಾಸ್ ಸಿಲಿಂಡರ್ ಸಪ್ಲೈ ಆದ ಕಾರಣ ಇಂದಿನಿಂದ ಮತ್ತೆ ಇಂದಿರಾ ಕ್ಯಾಂಟೀನ್ ಪುನರ್ ಆರಂಭಗೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಸದ್ಯ ರಾಗಿ ಮುದ್ದೆ, ಅನ್ನ, ಸಾಂಬಾರ್ ಸಪ್ಲೈ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಹಳಷ್ಟು ಮಂದಿ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರವನ್ನು ಸೇವಿಸುವ ಮೂಲಕ ತಮ್ಮ ಒಂದು ಹೊತ್ತಿನ ಊಟಕ್ಕೆ ಆಸರೆಯಾದಂಥ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ನ ವ್ಯತ್ಯಯ ಉಂಟಾಗಿ ಬಂದ್ ಮಾಡಲಾಗಿತ್ತು. ಇದೀಗ ಗ್ಯಾಸ್ ಪೂರೈಕೆಯಿಂದಾಗಿ ಇಂದಿರಾ ಕ್ಯಾಂಟೀನ್ ಪುನರ್ ಆರಂಭವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಸಮಗ್ರ ವರದಿಯನ್ನು ಮಾಡಿದ್ದಾರೆ. ಬನ್ನಿ ಕೇಳೋಣ. ಸಿಲಿಕಾನ್ ಸಿಟಿ ಮಂದಿಗೆ ಇವತ್ತು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಹೋಟೆಲ್ನಲ್ಲಿ ಬಹುತೇಕವಾಗಿ ಗ್ಯಾಸ್ ಇಲ್ಲದೆ ಅಡುಗೆಯನ್ನು ಮಾಡೋದೇ ನಿಲ್ಲಿಸಿದ್ದಾರೆ. ಹೋಟೆಲ್ಗಳ ಬಾಗಿಲು ಕೂಡ ಮುಚ್ಚಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಹೋಟೆಲ್ಗಳ ತಿಂಡಿ ದರ ಏರಿಕೆ ಆಗಿರುವಂಥದ್ದು, ಕಾಫಿನ ಬೆಲೆ ಕೂಡ ಏರಿಕೆ ಆಗಿದೆ. ಒಂದು ಇಡ್ಲಿ ತೆಗೆದಬೇಕಾದ್ರೂ ಕೂಡ 15 ರೂಪಾಯಿಯನ್ನು ಕೊಟ್ಟು ಅದಕ್ಕಿಂತ ಪ್ಲಸ್ 15 ಅಂದರೆ ಒಟ್ಟು 30 ರೂಪಾಯಿಯನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗಿರುವಂಥದ್ದು. ಸದ್ಯ ಇಂದಿರಾ ಕ್ಯಾಂಟೀನ್ ಒಂದು ಗುಡ್ ನ್ಯೂಸನ್ನು ಇವತ್ತಿನಿಂದ ನೀಡಿದೆ. ಯಾಕಂದರೆ ನಿನ್ನೆ ಮೊನ್ನೆ ಸಮಸ್ಯೆ ಆಗಿತ್ತು. ಆದರೆ ಇದೀಗ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ಗಳು ಕೂಡ ಬಂದಿರುವಂಥದ್ದು. ಕಿಚನ್ಗಳಲ್ಲಿ ಎಲ್ಲ ರೀತಿಯಾದಂತಹ ಫುಡ್ಡನ್ನು ಕೂಡ ತಯಾರಿ ಮಾಡ್ತಾ ಇದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಇಂದಿರಾ ಕ್ಯಾಂಟೀನಲ್ಲಿ ನಡೆಯುವಂತಹ ಕಿಚನ್. ಸೊ ಇಲ್ಲಿಂದ ಸುಮಾರು 14 ಕ್ಯಾಂಟೀನ್ಗಳಿಗೆ ಸಪ್ಲೈ ಆಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗ ರಾಗಿ ಮುದ್ದೆಯನ್ನು ಮಾಡ್ತಾ ಇದ್ದಾರೆ. ಸೊ 14 ಕ್ಯಾಂಟೀನ್ಗಳಿಗೆ ಇಲ್ಲಿಂದಲೇ ಒಂದು ಸಪ್ಲೈ ಕೂಡ ಆಗಿರುವಂಥದ್ದು. ಬಡವರಿಗೆ ಇದೊಂದು ಬಹಳಷ್ಟು ಹೆಲ್ಪ್ಫುಲ್ ಆದಂತಹ ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂದಿರಾ ಕ್ಯಾಂಟೀನಿಂದ ಬಹುತೇಕ ಮಂದಿ ಬಡವರು ಬಂದು ಊಟವನ್ನು ಮಾಡ್ತಾರೆ. ತದನಂತರ ಸೊ ಇಲ್ಲಿಂದಲೇ ಅಂದರೆ ಇದು ಕಿಚನ್, ನಾನಿರುವಂಥದ್ದು ಈ ಕಿಚನ್ ಪ್ಲೇಸಲ್ಲಿ ಇಲ್ಲಿಂದ ಒಟ್ಟು 14 ಕ್ಯಾಂಟೀನ್ಗಳಿಗೆ ಫುಡ್ ಕೂಡ ಸಪ್ಲೈ ಆಗಿರುವಂಥದ್ದು. ಸೊ ಬಂದಾಗಿದ್ದ ಕಾರಣ ಇಂದಿರಾ ಕ್ಯಾಂಟೀನಲ್ಲಿ ಯಾವುದೇ ರೀತಿಯಾದಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನದ ಫುಡ್ಡನ್ನು ಕೂಡ ತಯಾರಿ ಮಾಡ್ತಾ ಇರಲಿಲ್ಲ. ಆದರೆ ಸದ್ಯ ನಿನ್ನೆ ತಡರಾತ್ರಿ ಎಲ್ಲ ಇಂದಿರಾ ಕಿಚನ್ಗಳಿಗೂ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೂಡ ಆಗಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಅನ್ನ ಮತ್ತು ಸಾಂಬಾರು ಸೊ ಇಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ನಿಜಕ್ಕೂ ಇಂದಿರಾ ಕ್ಯಾಂಟೀನ್ ಅಂದರೆ ಎಲ್ಲರೂ ಕೂಡ ಅಂದರೆ ಪ್ರಮುಖವಾಗಿ ಕೂಲಿ ಕಾರ್ಮಿಕರಾಗಿರ್ಬೋದು, ಬಡವರಾಗಿರ್ಬೋದು, ಸ್ಕೂಲ್ನ ಮಕ್ಕಳು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಸಂಜೆ ಹಾಗೇನೆ ರಾತ್ರಿಯ ಊಟವನ್ನು ಕೂಡ ಇಂದಿರಾ ಕ್ಯಾಂಟೀನ್ಗೆ ಬಂದು ಸೇವನೆ ಮಾಡ್ತಾರೆ. ಸೊ ಅಭಾವದ ನಡುವೆಯೂ ಕೂಡ GBA ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಈಗಾಗಲೇ ಸಿಲಿಂಡರ್ಗಳ ಪೂರೈಕೆ ಆಗಿದೆ. ಸೊ ಅಂದರೆ IOC ಜೊತೆಗೆ GBA ಒಂದು ಸಭೆಯನ್ನು ನಡೆಸಿತ್ತು. ಸಭೆಯಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಗ್ಯಾಸ್ ನೀಡಲು ಕೂಡ IOC ಸಂಸ್ಥೆ ಒಪ್ಪಿಕೊಂಡಿತ್ತು. ಸೊ ಈ ಕಾರಣಕ್ಕಾಗಿ ಕಿಚನ್ಗಳಿಗೆ ತಲಾ 15 ಗ್ಯಾಸ್ ಸಿಲಿಂಡರ್ ಅಂತೆ ಕೂಡ ಈಗಾಗಲೇ ಸಪ್ಲೈ ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಪ್ರಮುಖವಾಗಿ ನೀವು ಇಲ್ಲಿ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದರೆ ಬಹಳ ಶುಚಿತ್ವವಾಗಿ ಒಂದು ರಾಗಿ ಮುದ್ದೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ರಾಗಿ ಕೂಡ ಮನುಷ್ಯರ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯ ಫುಡ್ ಅಂತ ಹೇಳ್ಬೋದು. ಹಾಗೆಯೇ ರಾಜ್ಯ ಸರ್ಕಾರದ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್. ಬಡ ಜನರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂತಹ ಒಂದು ಒಳ್ಳೆ ಫುಡ್ಗಳನ್ನು ಕೂಡ ಸಪ್ಲೈ ಮಾಡುವಂಥದ್ದು. ಅಂದರೆ ಬೆಳಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ ಆಗಿರ್ಬೋದು, ಎಲ್ಲವೂ ಕೂಡ ಪೌಷ್ಟಿಕಾಂಶದಿಂದ ಕೂಡಿರುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಅಂದರೆ ಕ್ಯಾಂಟೀನಲ್ಲಿ ಪಲ್ಯ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲವನ್ನ ಆ್ಯಡ್ ಮಾಡಿ ಜನರ ಒಂದು ಆರೋಗ್ಯಕ್ಕೆ ಬೇಕಾದಂತಹ ಒಂದು ಫುಡ್ಡನ್ನು ಕೂಡ ಕೊಡ್ತಾರೆ. ಸದ್ಯ ಏನಂದರೆ ಇಂದಿರಾ ಕ್ಯಾಂಟೀನಿಂದ ಫುಡ್ ಒಂದು ಇವತ್ತಿನಿಂದ ಮತ್ತೆ ಸಪ್ಲೈ ಆಗ್ತಾ ಇರೋ ಕಾರಣಕ್ಕಾಗಿ ಬಡ ಜನರಿಗೆ ಇದೊಂದು ಒಳ್ಳೆಯ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಯಾವುದೇ ರೀತಿಯಾದಂತಹ ಒಂದು ವೇಳೆ ಊಟಕ್ಕೆ ತೊಂದರೆ ಆದರೆ ಅಟ್ಲೀಸ್ಟ್ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟವನ್ನು ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಈಗಾಗಲೇ ಒಂದು ಬಹುತೇಕ ಮಂದಿ ಇಂದಿರಾ ಕ್ಯಾಂಟೀನ್ಗಳಿಗೆ ಡಿಪೆಂಡ್ ಆದವರಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು.